ಕ್ರೀಡಾ ಲೋಕದ ಮಿನುಗುತ್ತಾರೆ ಅಂಜು ಬಾಬಿ ಜಾರ್ಜ್. ಲಾಂಗ್ ಜಂಪ್ ಅಂದ್ರೆ ತಟ್ಟನೆ ನೆನಪಾಗುವುದು ಬಾಬಿ. ಪದ್ಮಶ್ರೀ ಪುರಸ್ಕೃತ ಬಾಬಿಯ ಜೀವನ ಯಶೋಗತೆ. ಎಸ್ ವೀಕ್ಷಕರೇ, ಲಾಂಗ್ ಜಂಪ್ ಅಂತಂದ್ರೆ ಮೊದಲು ನಮಗೆ ಜ್ಞಾಪಕ ಬರೋದು ಅಂಜು ಬಾಬಿ ಜಾರ್ಜ್. ಕ್ರೀಡಾ ಲೋಕದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆ ಬರೆದ ಅಂಜು ಬಾಬಿ ಜಾರ್ಜ್ ಜರ್ನಿಯೇ ವಿಶಿಷ್ಟ. ಗಂಡ ಮಕ್ಕಳು ಸಂಸಾರ ಅನ್ನೋ ಕಾಲದಲ್ಲಿ ಅಥ್ಲೆಟ್ನಲ್ಲಿ ಸಾಧನೆ ಮಾಡಿದ ಲೆಜೆಂಡ್. ಇಂದು ಅಂಜು ಬಾಬಿ ಜಾರ್ಜ್ ಹುಟ್ಟು ಹಬ್ಬದ ದಿನ. ಕ್ರೀಡಾ ತಾರೆಯ ಜೀವನದ ಕುರಿತಾಗಿ ಹೇಳ್ತೀವಿ ಇಂದಿನ ವಿಶೇಷತೆಯಲ್ಲಿ. ಹೌದು, ಅಂಜು ಬಾಬಿ ಜಾರ್ಜ್ ಈ ಹೆಸರು ಕೇಳಿದ್ರೆ ನಮ್ಗೆ ಮೊದಲು ಜ್ಞಾಪಕ ಬರೋದು ಲಾಂಗ್ ಜಂಪ್. 2003ರ ಪ್ಯಾರಿಸ್ನಲ್ಲಿ ನಡೆದ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಲಾಂಗ್ ಜಂಪ್ ಮಾಡಿ ಕಂಚಿನ ಪದಕವನ್ನ ಗೆದ್ದು ದೇಶಕ್ಕೆ ಕೀರ್ತಿ ತಂದ್ರು. ಅಷ್ಟಕ್ಕೂ ಅಂಜು ಬಾಬಿ ಜಾರ್ಜ್ ಯಾರು, ಅವರ ಹುಟ್ಟು ಬೆಳವಣಿಗೆಯ ಬಗ್ಗೆ ಹೇಳ್ತೀವಿ ನೋಡಿ. ಎಸ್ ವೀಕ್ಷಕರ, ಅಂಜು ಬಾಬಿ ಜಾರ್ಜ್ ಹುಟ್ಟಿದ್ದು ಏಪ್ರಿಲ್ 19, 1977ರಲ್ಲಿ ಕೇರಳದ ಕೊಟ್ಟಯಂ ಜಿಲ್ಲೆಯಲ್ಲಿ. ಕೆಟಿ ಮಾರ್ಕೋಸ್ ಮಗಳಾಗಿ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಜನಿಸಿದ್ರು. ತನ್ನ ತಂದೆಯಿಂದಲೇ ಸ್ಪೋರ್ಟ್ಸ್ನಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ರು. ಸಿಟಿಎಂ ಕೋರ್ತೊಡೆ ಶಾಲೆಯಲ್ಲಿ ತರಬೇತಿ ಪಡೆದ ಅವರು ವಿಮಲಾ ಕಾಲೇಜಿನಿಂದ ಪದವಿ ಶಿಕ್ಷಣವನ್ನ ಪಡೆದುಕೊಂಡ್ರು. 1991-92ರಲ್ಲಿ ನಡೆದ ಶಾಲಾ ಅಥ್ಲೆಟಿಕ್ ಕ್ರೀಡೆಯಲ್ಲಿ 100 ಮೀಟರ್ ಹರ್ಡ್ಲೆಸ್ ರಿಲೇಯಲ್ಲಿ ಗೆದ್ದಿದ್ರು. ಅಲ್ಲದೆ ಲಾಂಗ್ ಜಂಪ್ ಮತ್ತು ಹೈ ಜಂಪ್ನಲ್ಲಿ 2ನೇ ಸ್ಥಾನವನ್ನ ಪಡೆದುಕೊಂಡಿದ್ರು. ಅಲ್ಲಿಂದ ಶುರುವಾಯಿತು ನೋಡಿ ಬಾಬಿ ಜಾರ್ಜ್ ಸ್ಪೋರ್ಟ್ಸ್ ಜರ್ನಿ. 1996ರ ದೆಹಲಿ ಕಿರಿಯ ಏಷಿಯನ್ ಚಾಂಪಿಯನ್ಶಿಪ್ನಲ್ಲಿ ಲಾಂಗ್ ಜಂಪ್ ಪದಕ, 1999ರಲ್ಲಿ ಬೆಂಗಳೂರು ಫೆಡರೇಷನ್ ಕಪ್ನ ಟ್ರಿಪಲ್ ಜಂಪ್ನಲ್ಲಿ ರಾಷ್ಟ್ರೀಯ ದಾಖಲೆಯನ್ನ ನಿರ್ಮಿಸಿದ್ರು. 2002ರಲ್ಲಿ ಮ್ಯಾಂಚೆಸ್ಟರ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 6.49 ಮೀಟರ್ ಜಿಗಿದು ಕಂಚಿನ ಪದಕಕ್ಕೆ ಮುತ್ತಿಟ್ಟಿದ್ರು. ಈ ಜರ್ನಿಯೇ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಾಗಿ ಭಾಗವಹಿಸಲು ಪ್ರೇರಣೆಯಾಯಿತು. ಇನ್ನು ಇವರಿಗೆ ಪ್ರತಿಷ್ಠಾ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ಅರ್ಜುನ್ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಸೇರಿ ಹಲವು ಪ್ರಶಸ್ತಿಗಳು ಸಂದಿವೆ. 2005ರಲ್ಲಿನ ಐಎಎಎಫ್ ವಿಶ್ವ ಅಥ್ಲೆಟಿಕ್ ಫೈನಲ್ಸ್ನಲ್ಲಿ ಬೆಳ್ಳಿಯ ಪದಕ ಗೆದ್ದುಕೊಂಡಿದ್ದು ಅವರ ಕ್ರೀಡಾ ಜರ್ನಿಯಲ್ಲಿಯೇ ಅತ್ಯುತ್ತಮ ಪ್ರದರ್ಶನ ಎನ್ನಲಾಗಿದೆ. ಇನ್ನು ಅಂಜು ಬಾಬಿ ಜಾರ್ಜ್ ಅವರು ತಮ್ಮ ತರಬೇತುದಾರರಾಗಿದ್ದ ರಾಬರ್ಟ್ನನ್ನ ಮದುವೆಯಾದ್ರು. ರಾಬರ್ಟ್ ಕೂಡ ಟ್ರಿಪಲ್ ಜಂಪ್ನಲ್ಲಿ ಮಾಜಿ ರಾಷ್ಟ್ರೀಯ ಚಾಂಪಿಯನ್. ಸದ್ಯ ಅವರು ತಮ್ಮ ಕುಟುಂಬದೊಂದಿಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ.